ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ವಾಟ್ಸಪ್ ಅವರ ಒಂದು ಹೊಸ ಅನೌನ್ಸ್ಮೆಂಟ್ ಪ್ರಕಾರ ಮುಂದಿನ ತಿಂಗಳಂದರೆ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ಡಿವೈಸಲ್ಲಿ ವಾಟ್ಸಪ್ ಕೆಲಸ ಮಾಡಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೆಲವೊಂದು ಡಿವೈಸಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವೆಲ್ಲ ಡಿವೈಸಲ್ಲಿ ಈ ಒಂದು ವಾಟ್ಸಪ್ಪನ್ನು ಸ್ಟಾಪ್ ಮಾಡ್ತಾರೆ ಅಥವಾ ಬ್ಯಾನ್ ಮಾಡ್ತಾರೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಸ್ನೇಹಿತರೆ, ಯಾವೆಲ್ಲ ಡಿವೈಸಲ್ಲಿ ವಾಟ್ಸಪ್ ಸ್ಟಾಪ್ ಆಗುತ್ತೆ ಅಂತ ಇದೀಗ ತಿಳಿಸ್ಕೊಡ್ತೇನೆ. ವಾಟ್ಸಪ್ ಅವರೇನೆ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅಕ್ಟೋಬರ್ 24, 2023 ಕೆಲವೊಂದು ಡಿವೈಸಲ್ಲಿ ವಾಟ್ಸಪ್ ಕೆಲಸ ಮಾಡಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಡಿವೈಸ್ಗಳಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವೆಲ್ಲ ಡಿವೈಸ್ ಅಂತ ಈಗ ತಿಳಿಸ್ತೇನೆ. ಸೊ ನೀವೀಗ ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು ವಾಟ್ಸಪ್ ಅವರ ಒಂದು ಅನೌನ್ಸ್ಮೆಂಟು. ಇಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಅಕ್ಟೋಬರ್ 24, 2023 ಓನ್ಲಿ ಆಂಡ್ರಾಯ್ಡ್ OS ವರ್ಷನ್ 5.0 ಆ್ಯಂಡ್ ನ್ಯೂವರ್ ವಿಲ್ ಬಿ ಸಪೋರ್ಟೆಡ್ ಅಂತ. ನಿಮ್ಮ ಒಂದು ಆಂಡ್ರಾಯ್ಡ್ ವರ್ಷನ್ನು 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಮಾತ್ರ ವಾಟ್ಸಪ್ ಇನ್ಮೇಲೆ ಸಪೋರ್ಟ್ ಆಗುತ್ತೆ. ಅಂದರೆ ವಾಟ್ಸಪ್ಪನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. 5ಕ್ಕಿಂತ ಕಡಿಮೆ ಇದ್ದರೆ, ಆಂಡ್ರಾಯ್ಡ್ ವರ್ಷನ್ನು 5ಕ್ಕಿಂತ ಕಡಿಮೆ ಇದ್ದರೆ ಅಂದರೆ 4, 3 ಈಗಿದ್ದರೆ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಸೊ ನಿಮ್ಮ ಹತ್ತಿರ ಹಳೆಯ ಮೊಬೈಲ್ ಅಥವಾ ನಿಮ್ಮ ಮನೆಯಲ್ಲಿ ಹಳೆಯ ಡಿವೈಸ್ ಇದ್ದರೆ ಒಮ್ಮೆ ಚೆಕ್ ಮಾಡಿ. ಆಂಡ್ರಾಯ್ಡ್ ವರ್ಷನ್ನು 5.0 ಇದ್ದರೆ ಮಾತ್ರ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ. 5.0ಕ್ಕಿಂತ ಕಡಿಮೆ ಇದ್ದರೆ ಆಂಡ್ರಾಯ್ಡ್ ವರ್ಷನ್ನು ಯಾವುದೇ ಕಾರಣಕ್ಕೂ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕಾಗಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರ ಒಂದು ಡಿವೈಸು ಆಂಡ್ರಾಯ್ಡ್ ವರ್ಷನ್ ಜಾಸ್ತಿನೇ ಇರುತ್ತೆ. ಅಂದರೆ ಆಂಡ್ರಾಯ್ಡ್ 8, 9, 10, 11ಗೆ ಹೊಸ ಒಂದು ಆಂಡ್ರಾಯ್ಡ್ ವರ್ಷನೇ ಇರುತ್ತೆ. ಸೊ ಕೆಲವೊಬ್ಬರ ಮೊಬೈಲಲ್ಲಿ ಆಂಡ್ರಾಯ್ಡ್ ವರ್ಷನ್ ಹಳೆದಿರುತ್ತೆ. ಅಂದರೆ ಹಳೆಯ ಒಂದು ಮೊಬೈಲ್ ಸೆಟ್ಗಳಲ್ಲಿ ಆಂಡ್ರಾಯ್ಡ್ ವರ್ಷನ್ನು 5 ಕಡಿಮೆ ಇರುತ್ತೆ. ಈ ಒಂದು ಡಿವೈಸಲ್ಲಿ ಯಾವುದೇ ಕಾರಣಕ್ಕೂ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ನೀವು ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನಮ್ಮೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.